ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ನೇಮನ್ನ ದಯವಿಟ್ಟು ಇನ್ನು ಮುಂದೆ ನಿಮ್ಮ ಮಕ್ಕಳಿಗಿಡಬೇಕಾದ್ರೆ ದಯವಿಟ್ಟು ನಾನು ಕೈ ಮುಗಿತೀನಿ, ನನ್ನ ಪ್ರಾಣವನ್ನು ತೇಗಿದ್ದೀನಿ ನ್ಯೂ ಮಹಾರಾಜ ಅಸ್ಟ್ರಾಲಜಿಲಿ. ನನಗೆ ಇದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ನನ್ನ ಲೈಫಲ್ಲಿ ಚಪ್ಪಲಿನ ಹಾಕೋಕ್ಕೂ ನಂಗೆ ಕ್ರೇಜ್ ಇರಲ್ಲ. ಬರೀ ನಾನು ಒಂದೇ ಒಂದು ವೈಟ್ ಶರ್ಟ್ ವೈಟ್ ಪಂಚ್, ಒಂದು 300 ರೂಪಾಯಿ ಶರ್ಟು 300 ರೂಪಾಯಿ ಪಂಚಲ್ಲಿದ್ದೆ ನಾನು 100%. ಏನೋ ನಾನು ಬಿಗ್ ಬಾಸ್ಗೆ ಹೋದೆ, DKಗೆ ಹೋದೆ, ಅಲ್ಲಿ ಪ್ಯಾಂಟಿಂದ ಯೂಸ್ ಮಾಡಿದೆ. ಆಮೇಲೆ ನನ್ನ ಪ್ಯಾಂಟ್ ಏನೋ ಅಲ್ಲಿ ತಗೋಬೇಕಲ್ಲ, ಅವನೇ ಕಂಟಿನ್ಯೂ ಆದಲ್ಲ, ಅವು ಮಲ್ ಬಿದ್ದಿದ್ದು ಅವನೇ ಕಂಟಿನ್ಯೂ ಮಾಡ್ತಾ ಹೋದೆ. ಹಾಗಾಗಿಯೇ ನಿಮಗೆ ಕೈ ಮುಗಿ ಕೇಳ್ಕೊತೀನಿ, ನಿಮ್ಮ ಮಕ್ಕಳಿಗೆ ಡೈವರ್ಸ್ ಆಗದಿರೋ ಥರ. ಯಾಕಂದರೆ ಆವಾಗವಾಗ ಅಪ್ಡೇಟ್ ಆಗ್ತಾ ಇರುತ್ತೆ, ಭಾಳ ವೈಬ್ರೇಷನ್, ತುಂಬ ದೊಡ್ಡ ವೈಬ್ರೇಷನ್ನು. ಏನಕ್ಕೆ ಕೇಳ್ತಾಯಿದ್ದೀನಿ ಅಂದರೆ ನಿಮ್ಮ ಮಕ್ಳಿಗೆ ನೇಮ್ ಇಡಬೇಕಾದ್ರೆ ಭಾಳ ವಿಶೇಷ. ನೋಡಿ, ದೇವದಾಯಿಂದ ನಿಮ್ಮ ಹತ್ರ ನಾನು ಫೋನಲ್ಲಿ ಮಾತಾಡ್ತೀನಿ, ತಮಿಳ್ನಾಡಿಂದ ಸೂಪರ್ ಸ್ಟಾರ್ ಫೋನ್ ಮಾಡ್ತಾವ್ರೆ. ವೈಬ್ರೇಷನ್ ನೇಮ್ ನಂಬರ್ ತುಂಬ ದೊಡ್ಡ ವೈಬ್ರೇಷನ್. ಅವ್ರು 105 ಪಿಕ್ಚರ್ ಹೀರೋ ಆಗಿದ್ದಾರೆ 100%. ಅದೇನೋ ಗೊತ್ತಿಲ್ಲ, ಪ್ರೋಗ್ರಾಮ್ ನೋಡ್ತಾ ಇರ್ಬೋದು ಅನಿಸುತ್ತೆ 100%. ಅವರು ಫೋನ್ ಮಾಡ್ತಾಯಿದ್ದಾರೆ. 105 ಪಿಕ್ಚರ್ ಸೂಪರ್ ಡೂಪರ್ ಹಿಟ್ಟು. ಪಲ್ಲವಿಲೇನೆ 500 ಸವೈತಾರು ಪಿಕ್ಚರ್ ಒಂದು ಭಾಳ ವಿಶೇಷವಾಗಿ ಮೌನರಾಗಂ, ಪಯಣ ಮುಡಿಯೋದಿಲ್ಲ, ಇದೆಲ್ಲ ಹೆವಿ ಕ್ಲಿಕ್ 100%. ಹಳ್ಳಿ ದಾರಿಯಲ್ಲಿ ಅವಾರ್ಡೆಲ್ಲ ನೀವು ಕೇಳಿದ್ದೀರ 100%. ನೇಮಲ್ಲಿ ಕೂಡ ಕೈ ಮುಗಿತೀನಿ. ಸಕ್ಸಸ್ ಜೊತೆಗೆ ದುಃಖಗಳನ್ನ ಇರುವಂಥ ನೇಮನ್ನ ದಯವಿಟ್ಟು ಸೆಲೆಕ್ಷನ್ ಮಾಡಬೇಡಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸಾಕಷ್ಟು ಕಷ್ಟಕ್ಕೆ ಸಿಗಾಕೈತರ. ವಿ ಪಕ್ಕ ಐ ಬಂದರೆ ಕಂಪ್ಲೇಂಟ್ ಕೇಸ್ ಇರುತ್ತೆ. ವಿ ಪಕ್ಕ ಐ ಹಿಂದೆ ಇಲ್ಲ ಮುಂದೆ, ಅದು ನೀವೇನೇ ಆಗಿರಲಿ, ನೀವು ಯಾವುದೇ ಪೋಸ್ಟಲ್ಲಿರಲಿ, ಸಾಕಷ್ಟು ಕಷ್ಟ ಸಿಗಾಕಿರುತ್ತೆ. ಇಲ್ಲ ಅದರಿಂದಲೇ ನೀವು ಅಟ್ಯಾಕ್ ಮಾಡುತ್ತೆ. ವಿ ಪಕ್ಕ ಐ ಮತ್ತು ಜೆ ಇವೆಲ್ಲ ತುಂಬ ತೊಂದರೆ ಸಿಗುತ್ತೆ. ಮತ್ತು ಎ ಪಕ್ಕ ಇದ್ದರೆ ವಿ ಒಂದೇ ಅಲ್ಲ, ಇನ್ನೊಂದು 3 ಲೆಟ್ರ್ ಕೊಡ್ತೀನಿ, ದಯವಿಟ್ಟು ಬರ್ಕೊಳ್ಳಿ. ಇಲ್ಲಿ ವಿ ಯು ಡಬ್ಲ್ಯೂ ಈ 3 ಲೆಟ್ರಲ್ಲಿ ಐ ಬಂದರೂ ಕೂಡ ತೊಂದರೆ ಅನುಭವಿಸ್ಬೇಕಾಗತ್ತೆ. ಎ ಅಕ್ಕಪಕ್ಕ ಬಂದರೂ ಕೂಡ ಜೈಲು ಕಂಪ್ಯೂಟ ಆಗೇ ಆಗುತ್ತೆ. ಗಂಡ ಹೆಂಡತಿ ಜಗಳ ಆಗುತ್ತೆ. ನೋಡಿ, ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ಎ ವಿ ಐ ಈ ಥರ ಇದ್ರೂ ಕೂಡ ಅನುಭವಿಸ್ಬೇಕಾಗತ್ತೆ. ಆ ಥರ ಎಲ್ಲ ವಿ ಪಕ್ಕ ಐ ಎ ಬಂದರೂ ಕೂಡ ಅನುಭವಿಸ್ಬೇಕಾಗತ್ತೆ. ತುಂಬ ಪ್ರಾಬ್ಲಮ್ನ ಅನುಭವಿಸ್ಬೇಕಾಗತ್ತೆ. ಭಾಳ ವಿಶೇಷ ಅರ್ಥ ಮಾಡ್ಕೊಳ್ಳಿ. ಇನ್ನು ಮುಂದೆ ಇವತ್ತು 1 ಅವರ್ ಬುಡದಲ್ಲಿ ಮಾತಾಡಿದ್ದೀನಿ. ಇನ್ನು ಮುಂದೆ ಒಂದೊಂದು ಲೆಟ್ರ್ ಕೂಡ ಫಸ್ಟ್ ಇದ್ರೇನೋ, ಲಾಸ್ಟ್ ಇದ್ರೇನೋ, ಮಧ್ಯ ಇದ್ರೇನೋ ಅಂತ ಎ ಇಂದ ಝೆಡ್ವರೆಗೂ ಕೂಡ ಒಂದು ಕಾರ್ಯಕ್ರಮ ಮಾಡಿಕೊಡ್ತೀನಿ. ಇದು ಎಲ್ಲ ನಮ್ಮ ಲೈಫಲ್ಲಿ ಸಖತ್. ಇದರಲ್ಲಿ ಇದನ್ನು ವ್ಯಕ್ತಿತ್ವನೂ ಹೇಳ್ಬೋದು. ಈ ಎನ್ ಅಕ್ಷರ ಅಂದರೆ ಏನು, ಎಮ್ ಅಂದರೆ ಏನು, ಎಸ್ ಅಂದರೆ ಏನು, ಇವೆಲ್ಲ ಯಾವ್ಯಾವ ಪ್ರಾಣಿಗೆ ಹೋಲಿಕೆ ಆಗುತ್ತೆ, ಇವೆಲ್ಲವೂ ಕೂಡ ಅನ್ವಯಿಸ್ತಾ ಹೋಗುತ್ತೆ. ಎಸ್ ಅಂದರೆ ನೀವು ಗಣಪತಿಗೆ ಹೋಲಿಕೆ ಮಾಡ್ಬೋದು, ನಾವಿನ ಸೊಂಡ್ಲಿಗೆ ಹೋಲಿಕೆ ಮಾಡ್ಬೋದು, ಆವಿಗೆ ಹೇಳ್ಕೊಬೋದು, ನಿಮ್ಮ ಫೀಲಿಂಗ್ನ ಹಂಚ್ಕೋಬೋದು. 100% ನಂಬರ್ಸ್ ಲೆಟರ್ಸ್ ಕೂಡ ಇದನ್ನು ವೈಬ್ರೇಷನ್ ಮಾಡ್ತೇವೆ. ನಿಮ್ಮ ಅಕ್ಕಪಕ್ಕ ಇದ್ದಾಗ ತುಂಬ ನೀವು ವಿಷ್ಣುವರ್ಧನ್ ಇನ್ನೂ ಕೂಡ ಮುಗಿದಿಲ್ಲ, ಅವ್ರು ಹೋದ್ಮೇಲೆ ಕೂಡ ಇನ್ನೂ ಗಲಾಟೆ ಆಗ್ತಲೇ ಇದ್ದಾವೆ, ಏನೆಲ್ಲ ಸಮಸ್ಯೆಗಳು ಬರ್ತಾಲೇ ಇದ್ದಾವೆ. ವಿಷ್ಣು ಅನ್ನೋ ಹೆಸರು ಕೂಡ ಬರುತ್ತೆ 100%. ತುಂಬ ವೈಬ್ರೇಷನ್. ಇದೆಲ್ಲ ನಾನು ನನ್ನಕ್ಕಿಂತಲೂ ಕೂಡ ನಮ್ಮ ಕರ್ನಾಟಕ ಜನಗೋಸ್ಕರ ಹೇಳ್ತಾಯಿದ್ದೀನಿ. ನನ್ನ ಲೈಫಲ್ಲಿ ನಾನು 50 ವರ್ಷ ಆಯ್ತು ಈ ಲೈನಿಗೆ ಬಂದು. 50 ವರ್ಷ ನನಗೆ ಇವಾಗ ಚಿಕ್ಕ ಆಜುಬಾಜಲ್ಲಿದ್ದೀನಿ. ಆದರೆ ಜೀವನ ತೇಗಿದ್ದೀನಿ. ಈ ಪ್ರಪಂಚದಲ್ಲಿ ದೇವರಿಗೆ ನಾನು ಹೇಳಲ್ವಾ, ನಾನು ಪ್ರೋಗ್ರಾಮ್ ಮಾಡ್ತಾಯಿರೋ ದೇವರೇ ನೋಡ್ತಾನೆ ಅಂತ. ಮನುಷ್ಯರೇ ನನಗೇನು ಲೆಕ್ಕಕ್ಕಿಲ್ಲ, ನನಗೆ ತಲೆನೂ ಇಲ್ಲ. ನನಗೆ ಈ ನಡುವೆ ನನಗೆ ಭಗವಂತ ಕೊಟ್ಟಿರೋ ಜನ್ಮ ಇನ್ನೊಂದು 20 ವರ್ಷ ಮುಗಿಸ್ಬಿಟ್ರೆ ಸಾಕಾಗೈತೆ. ಕೊಟ್ಟಿರೋ ಜನ್ಮನ ಮುಗಿಸ್ಬಿಟ್ಟು ನಾನು ಎಲ್ಲರದಂಗೆ ನಾವು ಹೋಗ್ತೀವಿ. ಆದರೆ ಇನ್ನು ಮುಂದಾದರೂ ಕೂಡ ತುಂಬ ಒಳ್ಳೊಳ್ಳೆ ಮುಹೂರ್ತಗಳು ಇಟ್ಕೊಟ್ಟಿದ್ದೀವಿ. ಹುಟ್ಟೋರೆಲ್ಲ ತುಂಬ ರಿಚ್ ಆಗಿದ್ದಾರೆ ಮಕ್ಕಳು. ಇನ್ನು ಮುಂದೆ ದೇಶ ಆಳೋಕ್ಕೆ ಆರ್ಯವರ್ಧನ್ ಕೊಟ್ಟಿರೋಂಥ IAS ಆಫೀಸರ್, IPS ಆಫೀಸರ್, ರಾಜಕಾರಣಿ ಮಕ್ಕಳು ಹುಡ್ತಾರೆ. ಯಾಕಂದರೆ ಸಾಕಷ್ಟು ಜನ ಕರ್ನಾಟಕದಲ್ಲಿ ಮಕ್ಕಳು ಹುಟ್ಟೋಕ್ಕೆ ಮುಹೂರ್ತ ನನ್ನ ಹತ್ರ ಇಸ್ಕೊಂಡಿದ್ದಾರೆ. ಅವರೆಲ್ಲ ಹುಟ್ಟರೆಲ್ಲ ತುಂಬ ದೊಡ್ಡ ವ್ಯಕ್ತಿ ಆಗಿದ್ದಾರೆ. ವ್ಯಕ್ತಿ ಎಸ್ಸನ್ನು ಇನ್ನು ಮುಂದೆ ಇಡಬೇಕಾದ್ರೆ ಸ್ವಲ್ಪ ಆಲೋಚನೆ ಮಾಡಿ. ಇವತ್ತು ತುಂಬ ಜನ ನಾನು TV ಯೂಟ್ಯೂಬಲ್ಲೆಲ್ಲ ನೋಡಿದ್ದೀನಿ, ತುಂಬ ಜನಕ್ಕೆ ನನ್ನ ನೇಮ್ಗಳು ಇಟ್ಕೊಟ್ಟಿದ್ದೀನಿ, ಸಕ್ಸಸ್ ನೋಡಿದ್ದಾರೆ. ನಿಮ್ಮ ಲೈಫಲ್ಲಿ ನಾನು ನನ್ನ ಹಿಸ್ಟ್ರಿಲಿ ಇನ್ನು ಮುಂದೆ JN ಅಕ್ಷರನ ಒಳಗಡೆ ಹೊರಗಡೆ ಕೊನೆ ಒಳಗಡೆ ಕೊಡಲ್ಲ. ನನಗೆ ಯಾರೂ ಶತ್ರಿಲ್ಲ. ಹೇಳ್ತೀನಿ ಕೇಳಿ, ಯಾರ್ದೋ ಶತ್ರಿಗೋಸ್ಕರ ತಗೊಬಂದು ಈ ಲೆಟ್ರನ್ನ ಮಾಡ್ತೀನಲ್ಲ, ನನ್ನ ಬಿಗ್ನೆಸ್ಸು, ನನ್ನ ನ್ಯೂಮರಾಜಿ ಅಸ್ಟ್ರಾಲಜಿ ನನ್ನ ಪ್ಯಾಷನ್ ಅಲ್ಲ, ನನ್ನ ಬಿಗ್ನೆಸ್. DK ಶಿವಕುಮಾರ್ ಹೇಳ್ತಾರೆ, ಇದು ಮೈ ಬಿಗ್ನೆಸ್. ಇದು ಬಿಗ್ನೆಸ್ಸೇ. ಆದರೆ ನಾನು ಸ್ಟಡಿ ಮಾಡ್ತೀನಿ. ನಾನು ಇದೆಲ್ಲ MBBS ಮಾಡ್ತೀನಿ, ಇದೆಲ್ಲ PhD ಮಾಡ್ತಲೇ ಇರ್ತೀನಿ 100%. ಅದರಿಂದ ಇದು ನನ್ನ ಬಿಗ್ನೆಸ್ಸು, ನನ್ನ ಸ್ಟೈಲು, ಇದು ನನ್ನ ಸ್ಟೈಲು. ಹಾಗಾಗಿಯೇ ನನ್ನ ಪುಣ್ಯಕ್ಕೆ ನನ್ನ ಮಗಳು ಕೂಡ ನಂಗೆ ಸಾಥ್ ಕೊಡ್ತಾಯಿದ್ದಾರೆ. ಸಖತ್ತು. ನೇಮ್ ಇಡಬೇಕಾದ್ರೆ ದಯವಿಟ್ಟು ಇನ್ನು ಮುಂದೆ ನಿಮ್ಮ ಮಕ್ಕಳನ್ನ ಪ್ರಾಬ್ಲಮ್ ಸಿಕ್ಸ್ತಿರೋ ಥರ ನೇಮ್ಗಳನ್ನ ಇಡಬೇಕಾಗತ್ತೆ.
ತುಂಬ ಒಳ್ಳೆ ಸಕ್ಸಸ್ ತಂದು ಕೊಡುತ್ತೆ ಅಂತ ನಂಗೆ ತುಂಬ ನಂಬಿಕೆ ಇದೆ. ತುಂಬ ಚೆನ್ನಾಗಿ ಈ ಲೆಟ್ರ್ ಬಗ್ಗೆ ಸಾಕಷ್ಟು ಮಾಹಿತಿನ ನೀಡಿದ್ದೀನಿ. ಸಕ್ಸಸ್ಸನ್ನು ನೀವು ಅನುಭವಿಸಿ ಸಕ್ಸಸ್ಸನ್ನು ಪಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಇನ್ನು ಮುಂದೆ ಬರೀ ಎಲ್ಲರ ಮೇಲೂ ಕೇಸ್ ಹಾಕ್ತಾರೆ, ಎಲ್ಲರ ಮೇಲೂ ಡೈವರ್ಸ್ ಆಗುತ್ತೆ, ಇಂಥ ನೇಮ್ಗಳನ್ನ ಇಟ್ಕೊಳಕ್ಕೆ ಹೋಗ್ಬೇಡಿ. ಈ ಪ್ರಾಬ್ಲಮ್ ಅನುಭವಿಸ್ತೀರ. ಇಷ್ಟ ತನಕ ಈ ಕಾರ್ಯಕ್ರಮ ನೋಡಿದವ್ರಿಗೆ ನನ್ನ ಬ್ರಹ್ಮ ನನ್ನ ಭದ್ರಕಾಳಿ 9 ನವರ ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರ ಮನೆ ಉದ್ಧಾರ ಮಾಡಲಿ ಅಂತೇಳಿ ಕೈ ಮುಗಿತಾ ಶ್ರೀ 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 ಪ್ರಕಾಶನಾಥ ಸ್ವಾಮೀಜಿ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾ ಮತ್ತೆ ಮುಂದಿನ ಭಾನುವಾರ ಸಖತ್ ಲೆಟ್ರ್ ಜೊತೆ ನಿಮ್ಮ ಮುಂದೆ ಆದಾಯ ಬರ್ತೀನಿ. ಮಿಸ್ ಮಾಡಿದ್ರೆ ಮುಂದಿನ ಭಾನುವಾರ ಕಾಯ್ತೀರ 6 ರಿಂದ 7 ಗಂಟೆ. ಓಕೆ, ಧನ್ಯವಾದ ಗುರುಜಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರು. ಯಾವ ಅಕ್ಷರ ಇಡಬೇಕು, ಹೆಸರಲ್ಲಿ ಇರಬಾರ್ದು ಅನ್ನೋದ್ರ ಬಗ್ಗೆ. ಹಾಗೆ ನಿಮ್ಮ ಸಮಸ್ಯೆ ಏನೇ ಇದ್ರೂ ಕೂಡ ಸ್ಕ್ರೀನ್ ಕೆಳಗೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಗುರುಜಿ ಅವರನ್ನ ನೇರವಾಗಿ ಭೇಟಿ ಮಾಡ್ಬೋದು. ನಿಮ್ಮ ಸಮಸ್ಯೆ ಗುರುಜಿ ಗುರುಜಿನ ಹೆಸರಲ್ಲಿ ಬಂದ್ಬಿಡುತ್ತೆ. ಈ ಗುರುಜಿ ಸಿಡಿಗಳು, ಗುರುಜಿ ವಿಡಿಯೋಗಳು, ಗುರುಜಿ ಬ್ಲ್ಯಾಕ್ ಮೆನ್ ಅತಿ ಹೆಚ್ಚು ಮಾಡ್ತಾರೆ. ಈ ಗುರುಜಿನ ಹೆಸರು ಕೂಡ ಲಾಸ್ಟಲ್ಲಿ ಬರೋದ್ರಿಂದ ಗುರುಜಿಗಳಿಗೂ ಕೂಡ ಕಾಟ ಕೊಡುತ್ತೆ. ಅದರಿಂದ ಗುರುಜಿನ ಹೆಸರು ಕೂಡ ತುಂಬ ಡೇಂಜರಲ್ಲೇ ಇರುತ್ತೆ ಯಾವಾಗಲೂ ಮೇಡಮ್ ಅವರೇ. ಸರಿ ಗುರುಜಿ, ಹೌದು. ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ನಿಮ್ಮ ಸಮಸ್ಯೆ ಪರಿಹಾರವನ್ನು ಪಡ್ಕೊಳ್ಬೋದು.